ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೇರಳ ಮಾದರಿಯಲ್ಲಿ ಹತ್ಯೆ ನಡೀತಾ ಇದೆ. ಕರಾವಳಿ ಪ್ರದೇಶದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹತ್ಯೆಗಳಲ್ಲಿ ಎಸ್ಡಿಪಿಐ ಪಿಎಫ್ಐ ಸಂಘಟನೆಗಳು ನೇರವಾಗಿ ಭಾಗಿಯಾಗ್ತಾ ಇದೆ. ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮಟ್ಟಿಗೆ ಬೆಳೀತಾ ಇದ್ದಾರೆ. ಈ ಸಂಘಟನೆಗಳ ನಿಷೇಧಕ್ಕೆ ಸಿಎಂ ಯಾಕೆ ಮುಂದಾಗ್ತಿಲ್ಲ? ನಿಷೇಧ ಮಾಡಿ ಅಂದ್ರೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತೀರಾ? ಕಡೆ ಪಕ್ಷ ನಿಷೇಧಿಸುವಂತೆ ನೀವು ಶಿಫಾರಸು ಮಾಡಿ ನೋಡೋಣ ತಾಕತ್ತಿದ್ರೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ. ದೀಪಕ್ ರಾವ್ ಹತ್ಯೆಯಾಗಿ ಕೆಲ ದಿನಗಳಾದರೂ ಕೂಡ ಹೋಗಿರಲಿಲ್ಲ. ಆದ್ರೆ ಬಶೀರ್ ಮೃತಪಟ್ಟ ದಿನವೇ ಸಿಎಂ ಅವರ ಮನೆಗೆ ಹೋದ್ರು. ಬಶೀರ್ ಮನೆಗೆ ಹೋದಾಗ ಹಂಗೆ ದೀಪಕ್ ಮನೆಗೂ ಕೂಡ ಹೋಗಿದ್ರು. ಯಾಕೆ ದೀಪಕ್ ರಾವ್ ಮನೆಗೆ ಈ ಮುಂಚೆ ಹೋಗಿರಲಿಲ್ಲ? ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದೆ ಅಂತ ವಿಧಾನಸೌಧದಲ್ಲಿ ಮಾತನಾಡಿರುವಂತಹ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಇವತ್ತು ಸುಮಾರು ಸಾವಿರಾರು ಕೋಟಿ ರೂಪಾಯಿ ಇವತ್ತು ವಿಮಾ ಕಂಪನಿಯಿಂದ ಜಮಾ ಆಗಿದ್ರೂ ಸಹಿತ ಅದನ್ನು ಬಿಡುಗಡೆ ಮಾಡಲಾರ್ದರೆ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಈಗ ಮಾಡ್ತದೆ. ಇದಕ್ಕೆ ರಾಜ್ಯ ಸರ್ಕಾರದ ಫೇಲ್ಯೂರ್. ಫಸಲ್ ಬಿಮಾ ಯೋಜನೆ ಇವತ್ತು ಪ್ರೀಮಿಯಂ ಹಣ ನಮ್ಮ ರೈತರಿಗೆ ಮುಟ್ಟದೇ ಇರೋದು ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ವಿಫಲತೆ. ಆ ವಿಮಾ ಕಂಪನಿಗೆ ಸರಿಯಾದಂಥ ಮಾಹಿತಿ ಕೊಡದೇ ಇದ್ದುದರಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ನಮ್ಮ ರೈತರಿಗೆ ಇವತ್ತು ಹಣ ಬಂದಿಲ್ಲ ಅನ್ನುವಂಥದ್ದು ಇವತ್ತು ಎಲ್ಲ ಕಡೆ ಹೋದಾಗ ನಾವು ಪ್ರವಾಸಕ್ಕೆ ಹೋದಾಗ ಕಂಡು ಬರ್ತದೆ. ಇದಕ್ಕೆ ರಾಜ್ಯ ಸರ್ಕಾರದ ವಿಫಲತೆ ಕಾರಣ ಅನ್ನುವಂಥದ್ದು. ಮತ್ತು ಇದ್ರ ಜೊತೆಗೆ ಕಬ್ಬು ಬೆಳೆಗಾರರು ಅಲ್ಲಿ ಗುಜರಾತದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ದರ ಎಷ್ಟು ಫಿಕ್ಸ್ ಮಾಡಿದ್ದಾರೆ? ಸುಮಾರು 4,500 4,500ರಿಂದ 4,700 ಇವತ್ತು ದರ ನಿಗದಿಯಾಗಿದೆ. ಇಲ್ಲಿ ಒಂದು ಟೀಮ್ ಹೋಗಿತ್ತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ, ಮಾಹಿತಿ ತಗೊಳ್ಳೋಕ್ಕೆ. ಅವರು ವರದಿ ಕೊಟ್ಟಿದ್ದಾರೆ 4,000ರಿಂದ 4,700ವರೆಗೆ ಒಂದು ಟನ್ಗೆ ಇವತ್ತು ಅವರು ದರ ನಿಗದಿ ಮಾಡಿದ್ದಾರೆ. ನಮ್ಮಲ್ಲಿ 2,500 2,700